ನಮಸ್ಕಾರ. ನಿಮ್ಮ ಜೊತೆ ನಮ್ಮ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಯಥಾ ಪ್ರಕಾರ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ನಾನು. ಯಾವ ಕತೆ, ಯಾರ ಕತೆ ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಅವರೇ ಅವರ ಕಥೆಯನ್ನ, ಅವರ ಜೀವನದ ಶೈಲಿಯನ್ನ ಪರಿಚಯ ಮಾಡ್ಕೊಂಡಿದ್ದಾರೆ. ಅವರ ಹೆಸರು ಬಸವರಾಜ್ ಅಂತ. ಸೊ ಅವರ ಕಥೆಯನ್ನ ಅವರೇ ಹೇಳಿರೋದನ್ನ ನೀವು ನೋಡ್ಕೊಂಡು ಬನ್ನಿ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿ. ಏನ್ ನಿಮ್ಮ ಹೆಸರು? ಬಸವರಾಜು. ಬಸವರಾಜ್ ಎಲ್ಲಿಯವ್ರು ನೀವು? ನಾವು ಟಿ ನರಸೀಪುರ ಇರೋದು ಕೆಂಗೇರಿ. ಕೆಂಗೇರಿಲ ಅಂದ್ರೆ ಈಗ ನೀವು ಕೆಂಗೇರಿಯಿಂದ ಇಲ್ಲೆಲ್ಲ ಬಂದು ಸೊಪ್ಪು ಮಾರ್ತೀರಾ? ಹೆಂಗೆ ಒಂದು ಸೊಪ್ಪನ್ನ ವ್ಯಾಪಾರ ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ನಾನು ಈ ವ್ಯಾಪಾರ ಬಿಟ್ರೆ ನಮ್ಗೆ ಇನ್ಯಾವುದು ಸೆಟ್ ಆಗಲ್ಲ. ಇದೇ ಜೀವನ. ಇನ್ನು ಅಂಗಡಿಗಳಿಗೆ ಹೋದ್ರೆ ಊಟ ಪಗಟ ಹೊರಕ್ಕಾಗಲ್ಲ. ನಮ್ಮ ಕಡೆ ವಯಸ್ಸು ಆಯಿತು, ನಮ್ಗೆ ಹೊರಕ್ಕಾಗಲ್ಲ ಅಂದ್ಬಿಟ್ಟು ಇದು 25 ವರ್ಷದಿಂದ ಇದೇ ಸೊಪ್ಪು ವ್ಯಾಪಾರನೇ ಮಾಡ್ತೇವೆ. ಎಲ್ಲ ಮನೆಗಳಿಗೂ ಎಲ್ಲ ಏರಿಯಾಗಳಿಗೂ ಹೋಗಿ ಸೊಪ್ಪನ್ನ ಮಾರ್ತೀರಾ? ಮಕ್ಕಳು ಎಷ್ಟು ಜನ? ಮನೆಯವರೆಲ್ಲ ಏನು ಮಾಡ್ತಾರೆ? 3 ಜನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳಿಲ್ಲ. 3 ಜನಕ್ಕೂ ಮದುವೆ ಮಾಡಿದ್ದೀನಿ. 3 ಜನಕ್ಕೂ ಮದುವೆ ಮಾಡಿ ಒಬ್ಬನಿಗೆ ಹಿರಿಯವನಿಗೆ ಒಂದು ಹೆಣ್ಣು ಒಂದು ಗಂಡು, 3ನೇವನಿಗೆ ಒಂದು ಹೆಣ್ಣು, 7ನೇವನಿಗೂ ಒಂದು ಹೆಣ್ಣೆ. ಹೌದಾ? ಎಲ್ಲರೂ ಆರಾಮಾಗಿದ್ದಾರೆ? ಬೇರೆಯವರು ಒಬ್ಬ ನಮ್ಮ ಜೊತೆಲಿ ಅವನು. ಎಲ್ಲ ಆರಾಮಾಗಿದ್ದಾರಾ? ಎಲ್ಲ ಚೆನ್ನಾಗಿ. ನೋಡಿದ್ರಲ್ಲ, ಅವರು ಸುಮಾರು 18ರಿಂದ 20 ವರ್ಷ, ಅಂದ್ರೆ ಆ ಒಂದು ಹಿಂದಿನ 20 ವರ್ಷದ ಹಿಂದೆನೆ ಬೆಂಗಳೂರಿಗೆ ಬರ್ತಾರೆ. ಅವರು ಮೂಲತಃ ಟಿ ನರಸೀಪುರದವರು. ಅಲ್ಲಿಂದ ಬೆಂಗಳೂರಿಗೆ ಬರ್ತಾರೆ. ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ಹಂಗೆ ಒಂದು ಬಿಸ್ನೆಸ್ನ ಮಾಡಕ್ಕೆ ಶುರು ಮಾಡ್ತಾರೆ. ಅದು ಯಾವ ಬಿಸ್ನೆಸ್ಸು ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಅವರು ಈ ಸೊಪ್ಪುಗಳನ್ನ ತಂದು ಮಾರಾಟ ಮಾಡುವಂತಹ ಒಂದು ಕೆಲಸವನ್ನ ಅವ್ರು ತೊಡಗಿಸ್ಕೋತಾರೆ. ಕಾಲಕ್ರಮೇಣ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಮಾರೋದು ಗೊತ್ತಾಗ್ತಿರಲ್ಲ, ಜನಗಳ ಹತ್ರ ಹೆಂಗೆ ಅದನ್ನ ಕನ್ವೆ ಮಾಡಬೇಕು ಅಂತ ಗೊತ್ತಾಗ್ತಿರಲ್ಲ. ಅವ್ರನ್ನ ಸೊಪ್ಪು ತಗೊಳ್ಳೋದಕ್ಕೆ ಜನ ಹೋಗ್ತಾ ಇರಲ್ಲ. ತುಂಬಾ ಕಷ್ಟಗಳನ್ನ ಫೇಸ್ ಮಾಡ್ತಾರೆ. ಎಷ್ಟೋ ಸರಿ ಬಂಡವಾಳಗಳನ್ನ ತಂದು ಅದನ್ನ ಸೇಲ್ ಆಗದೆ ಬಿಸಾಕಿರೋದುಂಟು. ಆದ್ರೂ ಅವರು ಬಿಸ್ನೆಸ್ನ ಬಿಡಲ್ಲ. ಇಲ್ಲ, ಇದೇ ನನ್ನ ಕೈ ಹಿಡಿಯುತ್ತೆ ಅಂತ ನಂಬಿ ತಲೆ ಮೇಲೆ ಹೊತ್ಕೊಂಡು ಮಾರ್ತಿದ್ದವರು ಒಂದು ಸೈಕಲ್ನ ತಗೋತಾರೆ. ಆ ಸೈಕಲ್ನ ಇವತ್ತಿಗೂ ಸಹ ಅವರೇ ಅದನ್ನ ಹೊಡ್ಕೊಂಡು ಮಾರ್ತಾ ಇದ್ದಾರೆ. ಎಲ್ಲ ಕಡೆ ಹೋಗಿ ಆ ಸೈಕಲಲ್ಲೇ ಅವರು ಸವಾರಿ ಮಾಡಿಕೊಂಡು ಸೊಪ್ಪನ್ನ ಮಾರೋದು ಅವರಿಗೊಂದು ಡೈಲಿ ರೊಟೀನ್. ಅವರಿಗೆ 3 ಮಕ್ಕಳು. ಆ ಮಕ್ಕಳನ್ನ ಸರಿಯಾದ ದಾರಿಗೆ ತರಬೇಕು ಅಂತ ಅವತ್ತೇ ಹೇಗೆ ಒದ್ದಾಡಿದ್ರು ಅದೇ ಒಂದು ದಾರಿಲಿ ಆ ಮಕ್ಕಳನ್ನ ಒಂದು ಸರಿಯಾದ ವ್ಯವಸ್ಥಿತವಾಗಿ ಅವ್ರು ಎಲ್ರಿಗೂ ಮದುವೆ ಮಾಡಿ ಆ ಮೊಮ್ಮಕ್ಕಳ ಜೊತೆ ಆನಂದವಾಗಿದ್ದಾರೆ. ರಿಟೈರ್ಮೆಂಟ್ ಏಜು, ಯಾವ ಕೆಲಸನೂ ಬೇಡ, ಮೊಮ್ಮಕ್ಕಳ ಜೊತೆ ಆರಾಮಾಗಿರ್ಬೋದು ಅಂತ ಅವರು ನಿರ್ಧಾರ ಮಾಡ್ಬೋದಿತ್ತು. ಆದರೆ ಯಾರಿಗೂ ಡಿಪೆಂಡ್ ಆಗಬಾರ್ದು. ನಾನು ನನ್ನ ಕಾಲ ಮೇಲೆ ನಾನು ಇರೋ ತನಕ, ಶಕ್ತಿ ಇರೋ ತನಕ ನಾನು ಕೆಲಸ ಮಾಡಬೇಕು ಅಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಒಂದಿಷ್ಟ ಆಗಿದೆ ನನಗೆ, 60 70 ನಾವು ನಮ್ಮ ಕೆಲಸವನ್ನು ನಾವು ಮಾಡಬೇಕು, ಕೈಕಾಲು ಗಟ್ಟಿರೋ ತನಕ. ಯಾಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅಂತ ಹೇಳಿದ್ರು. ಇವ್ರನ್ನ ಡಿಪೆಂಡ್ ಆಗಿಲ್ಲ ಫ್ಯಾಮಿಲಿ, ಬಟ್ ಇವರು ಯಾರನ್ನು ಡಿಪೆಂಡ್ ಆಗಿಲ್ಲ. ಅದೇ ಈ ಕಥೆಯ ಟ್ವಿಸ್ಟ್. ಯಾಕಂದ್ರೆ ಯಾರು ನಾವು ನೋಡ್ಕೋತಾರೆ, ನಾವು ಆರಾಮಾಗಿ ಮರಳಿರ್ಬೋದು ಅಂತ ಇರಬಹುದು ಅವರು. ಆದರೆ ಅದಾಗಬಾರ್ದು. ನಾವು ನಮ್ಮ ಪ್ರಯತ್ನವನ್ನು ನಮ್ಮ ಶಕ್ತಿ ಇರೋ ತನಕ ಹೋರಾಡೋಣ ಅಂತ ಎಲ್ಲ ಮಕ್ಕಳೊಂದಿಗೆ ಅನ್ಯೋನ್ಯವಾಗಿ ಅವ್ರ ಸಂಸಾರವನ್ನು ನಿಭಾಯಿಸ್ಕೊಂಡು ಎಲ್ಲರೊಟ್ಟಿಗೆ ಒಂದು ಬಾಂಧವ್ಯವನ್ನು ಗಟ್ಟಿ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಬಸವರಾಜಣ್ಣ. ಹೆಮ್ಮೆ ಅನ್ಸುತ್ತೆ ಇಂಥವ್ರನ್ನ ನೋಡಿದಾಗ. ನಾವು ಅವರಿಂದ ಏನೋ ಒಂದು ಕಲಿತಾ ಇದೀವಿ ಅನ್ನೋ ಒಂದು ಹುಮ್ಮಸ್ಸು ನಮಗೆ. ನೋಡಿದ್ರಲ್ಲ ಬಸವರಾಜ್ ಅವ್ರ ಕತೆ ಹೇಗಿತ್ತು. ಮತ್ತೆ ನಾಳೆ ನಿಮ್ಮೊಂದಿಗೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಜೊತೆ ನಮ್ಮ ಕತೆ. ನಮಸ್ಕಾರ.